ಕೂಲಿ ನಾನು ಮೇಸ್ತ್ರಿ ನಮ್ಮಮ್ಮ. ಇವತ್ತು ನಮ್ಮ ಮನೆಗೆ ಅಡಿಗೆ ಏನೇನೋ ತೋರಿಸ್ತೀನಿ ನೋಡಿ. ಫಿಶ್ ಫ್ರೈ, ಇದು ಸಾಯಂಕಾಲವರೆಗೂ ನಡೆಯುತ್ತೆ. ಇದು ರಸಂ. ಏನ್ ರಸಂ ಇದು? ಮೆಣಸು ರಸಂ, ಪೆಪ್ಪರ್ ರಸಂ. ಅದ್ರ ಜೊತೆಗೆ ಕಾಂಬಿನೇಷನ್ ಮೀನ್ ಸಾರು. ಹಲೋ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ಏನ್ ಮಾಡ್ದೆ ಇರೋದಂತಂದ್ರೆ, ಇವತ್ತು ನಾವು ರಿಟರ್ನ್ ನಮ್ಮನೆ ಹೋಗ್ತಾ ಇದೀವಿ. ದೂರ ಲಾಂಗ್ ಟ್ರಾವೆಲ್ ಹೋಗ್ಬಿಟ್ಟು ನಾವು ಅಮ್ಮನ ಕರ್ಕೊಂಡು ಅಲ್ಲಿಂದ ಅದಕ್ಕೂ ಮುಂಚೆ ಅವ್ರಿಗೆ ನಾಷ್ಟ ಗೀಷ್ಟ ಎಲ್ಲ ಕೊಟ್ಟು, ಗಂಜಿ ಎಲ್ಲ ಕೊಟ್ಟು, ರವೆ ಗಂಜಿ ಮಾಡ್ತಾ ಇರೋದು ಅದು ಕೊಟ್ಟು ಅಲ್ಲಿಂದ ರಿಟರ್ನ್ ಅಮ್ಮನ್ ಕರ್ಕೊಂಡು. ಯಾಕೆಂತಂದ್ರೆ 3 ದಿನ ಆಯ್ತು ನಮ್ಮ ತಮ್ಮಂಗೆ ಮತ್ತೆ ನಮ್ಮ ಅಪ್ಪಂಗೆ ಊಟ ಕೊಡ್ಬೇಕು. ಊಟ ಕೊಟ್ಟು ಇವಾಗೆಲ್ಲ ಅಡ್ಗೆ ಮಾಡ್ಬೇಕು. ಅಲ್ಲಿ ನಮ್ಮ ಅಮ್ಮ ಅಲ್ಲೇ ಇರ್ತಾರೆ. ನಾನ್ ತಿರ್ಗಾ ಮಂಡೇ ರಿಟರ್ನ್ ಆಗ್ಬಿಡ್ತೇನೆ ಇಲ್ಲಿಗೆ. ತಿರ್ಗಾ ಇವತ್ತೊಂದ್ ದಿನ ಮಾತ್ರ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಂತಾರೆ. ನಮ್ಮಮ್ಮ ಎಲ್ಲ ಹೋಗ್ಬಿಟ್ಟು ಅವ್ರಮ್ಮನಿದ ಜೊತೆಗೆ ಅವ್ರು ನೋಡ್ಕೊಂತಾರೆ. ನಡೀಲಿ ಹೋಗೋಣ ಹಾಸ್ಪಿಟ್ಲಿಗೆ. ಇವಾಗ ಎಲ್ಲ ತಾಯಿನ ಮತ್ತೆ ಮಗುನ ಮಾತಾಡ್ಸ್ಕೊಂಡು ಇವಾಗ ನಾವು ನೆಲಮಂಗಲ ಕಡೆ ಹೊರಟಿದೀವಿ. ತಿರ್ಗಾ ನಾಳೆ ಇಲ್ಲಿಗೆ ಬರ್ತೀವಿ ವಾಪಸ್. ನಮ್ಮ ಪಯಣ ನಡೀತಾ ಐತೆ. ನಡೀಲೇಬೇಕು, ಏನೋ ಮಾಡಕ್ಕಾಗಲ್ಲ. ನಿಮ್ಗೆ ಏನಾದ್ರು ಹಾಸ್ಪಿಟಲ್ ಡೀಟೇಲ್ಸ್, ಎಷ್ಟು ಬಿಲ್ ಆಯ್ತು, ಏನಾಯ್ತು, ಎಷ್ಟು ಖರ್ಚಾಯ್ತು ಅಂತ ಗೊತ್ತಾಗ್ಬೇಕಂದ್ರೆ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಕಮೆಂಟ್ ಬರೋಷ್ಟು ನಾನು ಅಪ್ಡೇಟ್ ಮಾಡ್ತೀನಿ. ಎಷ್ಟಾಯ್ತು ಏನಾಯ್ತು ಅಂತ. ಬನ್ನಿ ಹೋಗೋಣ ನೆಲಮಂಗಲಾಗೆ. ಫ್ರೆಂಡ್ಸ್, ಇವಾಗೇ ಮನೆ ರೀಚ್ ಆಗಿದ್ದು. ಜಸ್ಟ್ ಇವಾಗ ಬಂದಿದ್ದು. ಅಲ್ಲಿಂದ ಸಿಟಿಯಿಂದ ಇಲ್ಲಿಗೆ ದೂರ ಒಂದು ಓಡಿಸ್ಕೊಂಬರೋಷ್ಟಲ್ಲೇ ಒಂಥರ ಆಗ್ಬಿಡ್ತದಪ್ಪ. ಏನೇ ಇದು ಅಲ್ಲಿಂದ ಇಲ್ಲಿಗೆ ಬರೋದು ಒಂಥರ ಸಮಾಧಾನ. ಲೋಕಲ್ ಏರಿಯಾ ಮನೆ ಹತ್ರ ಬಂದು ಗಾಡಿ ತೊಗೊಳ್ಳೋ ಒಂಥರ ಸಮಾಧಾನ. ಸಿಟಿಯಲ್ಲಿ ಎಲ್ಲ ಕಡೆ ಕಾಯಾಪಿ ಅಂತ ಜನ, ಗಾಡಿಗಳು. ಇಲ್ಲಿ ಒಂಥರ ಪೀಸ್, ಏನಷ್ಟೊಂದು ಗಾಡಿಗಳಿರಲ್ಲ. ಗಾಳಿ ಕಡೆ ಲಿಮಿಟೆಡ್ ಪೀಪಲು. ಚೆನ್ನಾಗೇನೋ ಮಾಡ್ಕೊಂಬ. ನಮ್ಮ ಮೀನು ತೊಗೊಂಬ. ನಮ್ಮ ಮನೆಗೆ ಮೀನು ತೊಗೊಂಬರೋಗಿ ಮೀನು ತೊಗೊಂಬರ್ತೀವಿ. ಹೆಂಗೆ ಮೀನು ಮಾಡ್ತಾರೆ ಇವರು. ಇವಾಗ ಮೀನು ಅಂಗಡಿ ಹತ್ರ ಬಂದಿದ್ದೀನಿ. ಕೊಟ್ಟು ಬಿರಿಯಾನಿ ಓಪನ್ ಮಾಡೋದು. ಮೀನು ತಗೋದು. ಎರಡು ರೂಪಾಯಿ. ಓಕೆ, ಎಷ್ಟು ಕಣ? 1,990 ಯಾರು ಕಣ? ಜಾಸ್ತಿ ಆಯ್ತಿದ್ದು ಇನ್ನು. ಹಾಕೋದ್ಲಿ ಅದೇ ಹಾಕೋಣ, ಕಡಿಮೆ ಇರೋದು. ಇವಾಗ ಮೀನ್ಗಿನ್ ತಗೊಂಡು ವೆಯ್ಟ್ ಮಾಡ್ಬೇಕು. ಇಲ್ಲಿ ಮೀನ್ ತಗೊಂಡು ವೆಯ್ಟ್ ಮಾಡೋಣ. ಹಾಗಾಗಿ ಓಪನ್ ಮಾಡಿದ ಅಕ್ಷಯ್ ದಮ್ ಬಿರಿಯಾನಿ, ಹೊಸಕೋಟೆ ದಮ್ ಬಿರಿಯಾನಿ ಒಂದ್ಸತಿ ಹೋಗ್ಬೇಕು. ಒಂದ್ಸತಿ ಹೋಗಿ ರಿವ್ಯೂ ಮಾಡ್ಬೇಕು ಹೆಂಗಿರುತ್ತೆ ಅಂತ. ನೋಡಿ ಮನೆಗೆ ಹೋಗೋಣ ತಗೊಂಡು ಮೀನ್ಗಿನೆಲ್ಲ ಹತ್ಕೊಂಡು ರಪ್ಪ ಅಂತ ಹೋಗ್ತಾ ಹೋಗಿ ಮೀನ್ ಊಟ. ಇವಾಗ ಸ್ನಾಗಿನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಫಿಶ್ ಮಾಡೋಣ. ನಮ್ಮಮ್ಮ ಆಗ್ಲೇ ಮೀನ್ಗೆ ರೆಡಿ ಮಾಡ್ಬಿಟ್ಟಿದ್ದಾರೆ. ಫಿಶ್ ಫ್ರೈ ರೆಡಿ ಮಾಡ್ತಾ ಇದೀನಿ ನಾನು. ನನ್ಗೇನು ಗೊತ್ತಿಲ್ಲ, ನಮ್ಮ ಅಮ್ಮ ಏನ್ ಹೇಳ್ತಾವ ಅದನ್ನ ಹಾಕ್ತಾ ಇರೋದೆ. ನಡಿ ಸ್ಟಾರ್ಟ್ ಮಾಡೋಣ. ಕಾರ್ನ್ ಫ್ಲೋರ್ 3 ಸ್ಪೂನು, ಸಾಂಬಾರ್ ಪುಡಿ, ಚಿಲ್ಲಿ ಪೌಡರ್, ಇವಾಗ ಮೀನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ನಾನು ಮಾಡಿಲ್ಲ, ಎಲ್ಲ ಇನ್ಸ್ಟ್ರಕ್ಷನ್ಸ್ ತರ ಮಾಡಿರೋದು. ಇನ್ನೊಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಒಂದು 1/2 hour ಬಿಟ್ಟು ಫ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಫ್ರೈ ಮಾಡಿ ಸ್ಟಾರ್ಟ್ ಮಾಡಿ
ಬಂಧು ಬಾಂಧವರೇ, ಅಕ್ಕ ತಂಗಿದಿರೇ, ಅಣ್ಣ ತಮ್ಮಂದಿರೇ, ಅಣ್ಣ ತಂಗಿದಿರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೀನಿನ ಫಿಶ್ ಫ್ರೈಗೆ ಸ್ವಾಗತ ಸುಸ್ವಾಗತ. ನಡೀಲಿ ಮಾಡ್ತಾ ಹೋಗೋಣ ಫಿಶ್ ಫ್ರೈನ. ಲೈನ್ ಆಗ್ಯ ತೇಲ್ ತೇಲ್, ಎಣ್ಣೆ ಇಲ್ಲ ಎಣ್ಣೆ. avec le cœur. कवर कर वो रखो ಎಣ್ಣೆ ಬಿಡಿ, ಮೀನ್ ಬಿಡಿ, ಸ್ವಲ್ಪ ಹೊತ್ತಾದ್ಮೇಲೆ ಬಾಯಿ ಒಳಗ್ ಬಿಡಿ. ಮುಚ್ಚಿ ಸ್ವಲ್ಪ ಬಿಸಿ ಆಗಕ್ ಬಿಡೋಣ. ತಿಂತಾ ಇರೋದೆ. ಬನ್ನಿ ತಿನ್ಬೇಕಾದ್ರೆ ಸಿಗೋಣ. ಇವತ್ತು ನಮ್ಮ ಫಿಶ್ ಫ್ರೈ ನಮ್ಮ ಅಮ್ಮನ ಇನ್ಸ್ಟ್ರಕ್ಷನ್ಸು. ನಾನ್ ಮಾಡ್ದೆ ಅಷ್ಟೇ ಕೆಲಸ. ಕೂಲಿ ನಾನು, ಮೇಸ್ತ್ರಿ ನಮ್ಮಮ್ಮ. ಬನ್ನಿ ಸರ್ಪ್ರೈಸ್ ಹೇಗಿದೆ ನೋಡೋಣ. ವಾವ್, ನೋಡಪ್ಪ, ಈ ಒಂದು ಪೀಸ್ 60 ರೂಪಾಯಿ, ಮನೇಲೆ ಮಾಡೋದ್ರೆ 2 ರೂಪಾಯಿ. ಮಸ್ತಾಗಿದೆ. ಟೇಸ್ಟು ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ನೋಡೋಣ. ಇವತ್ತು ನಮ್ಮ ಮನೆಗೆ ಅಡಿಗೆ ಏನೇನೋ ತೋರಿಸ್ತೀನಿ ನೋಡಿ. ಫಿಶ್ ಫ್ರೈ ಇದು ಸಾಯಂಕಾಲವರೆಗೂ ನಡೆಯುತ್ತೆ. ಇದು ರಸಂ. ಏನ್ ರಸಂ ಇದು? ಮೆಣಸು ರಸಂ, ಪೆಪ್ಪರ್ ರಸಂ. ಅದ್ರ ಜೊತೆಗೆ ಕಾಂಬಿನೇಷನ್ ಮೀನ್ ಸಾರು, ಮುದ್ದೆ ಮಾಡ್ತಾರೆ, ಇನ್ನು ಮಾಡಿಲ್ಲ ಅಷ್ಟೇ. ಇಷ್ಟ ಐಟಮ್ ಸೈಡ್ ಡಿಶ್ ರೆಡಿ ಮಾಡ್ಬೇಕು. ಇವಾಗ ತೋರಿಸ್ತೀನಿ ನಿಮ್ಗೆ. ಊಟಕ್ಕೆ ರೆಡಿ. ಮಸ್ತ್ ಬ್ಯಾಟಿಂಗ್ ಇವತ್ತು. ಮೀನ್ ಫ್ರೈ, ಮೀನ್ ಸಾರು, ರಸಂ. ಫ್ರೆಂಡ್ಸ್, ಊಟ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನೇನೈತೆ ಅಂತ ನೋಡೋಣ, ತೋರಿಸೋಣ ಅವಾಗಲೇ. ಫಸ್ಟ್ ಸಲಾಡು, ಫಿಶ್ ಫ್ರೈ, ಮೀನ್ ಸಾರು, ರಸಂ, ಭರ್ಜರಿ ಊಟ. ಬನ್ನಿ ರೈಸ್ ಇಂದ ಸ್ಟಾರ್ಟ್ ಮಾಡೋಣ. ಮುದ್ದೆ ನಾನ್ ತಿಂತಿಲ್ಲ, ನಮ್ಮ ಅಮ್ಮ ತಿಂತಾರೆ. दीदी भी दोनों गई थी। तू कहाँ है यार? इसमें है अपन लोग घर में है। मैं मत आके जल्दी जल्दी पानी में आ जाते तो ನಮ್ಮ ಅಮ್ಮ ಕೈದು ಮೀನ್ ಊಟ ಮಸ್ತಾಗಿರ್ತದೆ. ನಮ್ಮ ಅಮ್ಮ ಏನ್ ಮಂಗಳೂರಿನಲ್ಲ, ಅದು ಮೀನ್ ಸಾರು ಮಾತ್ರ ಬೆಂಕಿ ಮಾಡ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ನಮ್ಮ ಫ್ಯಾಮಿಲಿಯಲ್ಲಿ ಫಿದಾ ನಮ್ಮ ಅಮ್ಮನ ಮೀನ್ ಸಾರಿಗೆ. ಬಜ್ಜಿ ಊಟ. ನಡಿ ಮುಂದೆ ಸಿಗೋಣ. ಊಟ ಮುಗಿಸ್ಕೊಂಡ್ ಬರ್ತೀನಿ.